ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ನಾನಂತೂ ಭಾಳ ಅಂದ್ರೆ ಭಾಳ ಆರಾಮದ ನೀವು ಸಕರ ಆರಾಮದಿರುತ್ತೆ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋದ ಹಂಗೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ರಿ ಹಂಗೆ ಲೈಕ್ ಕಾಮೆಂಟು ಮಾಡಿರಿ ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ವೀಡಿಯೋ ನೋಡ್ರಿ ಚಲೋ ಐತಿ ಇದು ವ್ಲಾಗ್ ಸೊ ಇವತ್ತು ನಾನು ನಿಮ್ಗೆ ಕೊರಿಯನ್ ಮ್ಯಾರೇಜ್ ತೋರ್ಸಕ್ಕೆ ಹೊಂಟೀನಿ ಇದು ಫಸ್ಟ್ ಟೈಮ್ ನಾನು ಸಕರ ಹೊಂಟೀನಿ ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬರ್ರಿ ಸೊ ನಂಗೆ ಇವತ್ತು ಬೆಳಗ್ಗೆ ಎಲ್ಲನೂ ಸ್ವಲ್ಪ ತಲೆ ನೋಸಾಕತ್ತಿತ್ತು ಹಂಗೆ ಕಣ್ಣು ನೋಯಾಕತ್ತಿದ್ದು ಯಾಕಂದ್ರೆ ನಿನ್ನೆ ನೈಟ್ RCB ಮ್ಯಾಚ್ ಇತ್ತಲ್ಲ ಸೊ ಅದನ್ನು ನೋಡಿ ನಂಗೆ ಮಲ್ಗಕ್ಕೆ ಎಷ್ಟು ಮೂರುವರೆ ಆಯ್ತು ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಮಲ್ಗನ ಅದು ಕಣ್ಣತಿ ನುಸಾಕತ್ತಿದ್ದು ನಂಗೆ ಮದ್ವೆಗೆ ಹೋಗ್ಬೇಕಂತ ಅನ್ಸಾಕತ್ತಿರ್ಲಿಲ್ಲ ಸೊ ಅವ್ರನ್ನ ಕಳಿಸಿ ಸುಮ್ಮನೆ ಮಲ್ಕೋಬೇಕಂತ ಅನ್ಸಾಕತ್ತಿತ್ತು ಬಟ್ ಆದ್ರೂ ನಮ್ಮ ಹಸ್ಬೆಂಡ್ ಸೊ ನೀನು ನಡಿ ಅನ್ನಕತ್ತಿದ್ರ ಅದಕ್ಕೆ ನಾನು ತಯಾರಾಗಕತ್ತೀನಿ ಸೊ ನೀನು ಬರ್ಲಿಕ್ಕಂದ್ರೆ ನಾನು ಹೋಗಂಗಿಲ್ಲ ಅಂದ್ರೆ ಅದಕ್ಕೆ ಇರಲಿ ಪರವಾಗಿಲ್ಲ ಅಂತೇಳಿ ರೆಡಿ ಆಗಕತ್ತೀನಿ ನಾನು ಅಷ್ಟೇನೇನು ರೆಡಿ ಆಗಿಲ್ಲ ಸೊ ಸಿಂಪಲ್ ನಮ್ಮ ಇಂಡಿಯನ್ ಡ್ರೆಸ್ ವೇರ್ ಮಾಡೀನಿ ನಂಗೆ ಇಂಡಿಯನ್ ಡ್ರೆಸ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಸೊ ಅದಕ್ಕೆ ಅದನ್ನ ವೇರ್ ಮಾಡೀನಿ ನಾನು ಹತ್ತಕ್ಕೆ ಭಾಳ ಇಲ್ಲ ಸ್ವಲ್ಪ ಒಂದು 3-4 ಅಷ್ಟು ಅದಾವ ಇಂಡಿಯನ್ ಡ್ರೆಸ್ ಸೊ ಅದಕ್ಕೆ ಅದನ್ನ ವೇರ್ ಮಾಡೀನಿ ಸೊ ರೆಡಿಯಾಗಿ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬರ್ರಿ ಸೊ ನಾನು ಇದು ಫಸ್ಟ್ ಟೈಮ್ ಹೊಂಟೀನಿ ಕೊರಿಯನ್ ಮ್ಯಾರೇಜ್ಗೆ ಯಾವಾಗೂ ಹೋಗಿಲ್ಲ ನಾವು ಹೋಗ್ಬೇಕಾದ್ರೆ ಸಣ್ಣಂಗೆ ಮಳೆ ಬರಾಕತ್ತಿತ್ತು ಚಿಟಿ ಅಂತ ಹೇಳಿ ಸೊ ಇದೇನು ಬಂದು ಹೋಗ್ತೈತೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ ಬಟ್ ಅದು ಸಣ್ಣಂಗೆ ಮಳೆ ಬರ್ತಾ ಹಂಗೆ ಜೋರು ಹಿಂಗೆ ಸ್ನೋ ಬರಾಕತ್ತಿತ್ತು ಸೊ ಇಲ್ಲಿ ನಮ್ಮಲ್ಲೆಲ್ಲ ನೋಡ್ರಿ ಬಿಸಿಲು ಬಂದು ಎಲ್ಲರೂ ಶಿವ ಅನ್ನಕತ್ತಾರ ಇಲ್ಲಿನ ಇದರದ ಸುಗಿ ಮುಗಿವತ್ತು ಥಂಡಿದ ಸೊ ಇನ್ನೂ ಥಂಡಿನೇ ಐತಿ ಇಲ್ಲಿ ಐ ಥಿಂಕ್ ಇದು ಈ ಸೀಸನ್ದ ಲಾಸ್ಟ್ ಸ್ನೋ ಅನ್ನಿಸ್ತೈತಿ ಬಹುಶಃ ಯಾಕಂದ್ರೆ ಆಯ್ತಲ್ಲ ಮಾರ್ಚ್ ಬಂತ ಇನ್ನೇನು ಏಪ್ರಿಲ್ ತಗ ಹೋಗ್ತೈತಿ ಇಲ್ಲ ಐ ಥಿಂಕ್ ಇದು ಲಾಸ್ಟ್ ಸೀಸನ್ ಈ ಸೀಸನ್ದ ಲಾಸ್ಟ್ ಸ್ನೋ ಅನ್ನಿಸ್ತೈತಿ ಬಹುಶಃ ಇದೆ ನೋಡ್ರಿ ಮದ್ವೆ ಹಾಲ ಸೊ ಇಲ್ಲಿ ಬಂದ್ವಿ ನಾವು ಇಲ್ಲಿ ಕೊರಿಯನ್ಸ್ ಜಾಸ್ತಿ ಯಾರನ್ನೂ ಕರೆಯೋಂಗಿಲ್ಲ ಅಷ್ಟೇ ಸ್ವಲ್ಪ ಜನ ಕರೀತಾರೆ ಒಂದು 50ರಿಂದ 60 70 100 ಒಳಗೆ ಕರೀತಾರೆ ಜಾಸ್ತಿ ಜನ ಕರೆಯೋಂಗಿಲ್ಲ ಸೊ ಅಲ್ಲಿ ಫೋಟೋಶೂಟ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿಗತ್ತೆ ಸ್ಟೇಜ್ ಮೇಲೆ ಹೋಗಿಲ್ಲಿ ಫೋಟೋಶೂಟ್ ಮಾಡೋಂಗಿಲ್ಲ ಸೈಡಿಗೆ ಮಾಡ್ತಾರೆ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಅವ್ರು ಜಾಸ್ತಿ ಹತ್ತಿರದವ್ರು ಇರ್ತಾರಲ್ಲ ಸೊ ಅವ್ರನ್ನ ಕರ್ಕೊಂಡು ಫೋಟೋಶೂಟ್ ಮಾಡ್ತಾರೆ ಅಷ್ಟೇ ಜಾಸ್ತಿ ಇದು ಮಾಡೋಂಗಿಲ್ಲ ಇಲ್ಲೆಲ್ಲ ಹೂವಿನ ಡೆಕೋರೇಷನ್ ಮಾಡಿದ್ರೆ ಪೂರ್ತಿ ಮುಂದೆ ಸೊ ಇವಾಗ ನಮ್ಮಲ್ಲಿ ಹಂಗೆ ನಾವು ಆಯರಿ ಹಾಕ್ತೀವಲ್ಲ ಸೊ ಇಲ್ಲಿ ಹಂಗೆ ರೊಕ್ಕ ಕೊಡ್ಬೇಕು ಬಟ್ ಹಂಗೆ ಕೈಯಾಗ ಕೊಡೋಂಗಿಲ್ಲ ಇಲ್ಲಿ ಒಂದು ಗಿಫ್ಟ್ ಒಳಗೆ ಆ ಗಿಫ್ಟ್ ಕವರ್ ಇರ್ತೈತಿ ಸೊ ಆ ಗಿಫ್ಟ್ ಕವರ್ ಒಳಗೆ ಹಾಕಿ ಕೊಡಬೇಕು ಸೊ ಭಾಳ ಹತ್ತಿರದವ್ರು ಇದ್ರೆ ಎಷ್ಟು 1 ಲಕ್ಷ ಓನ ಮತ್ತು ಇಲ್ಲ ಅಷ್ಟು ಆಫೀಸ್ ತರತ್ತಿದ್ರೆ 50,000 ಓನತಿ ಕೊಡ್ತಾರೆ ಸೊ ಕೊಡಬೇಕು ಅದೊಂಥರ ಇದನ್ನು ಕೊಡ್ಲಿಕ್ಕಂದ್ರೆ ಅವ್ರಿಗೆ ಹೆಂಗೆ ಅನ್ನಿಸ್ತೈತಿ ಸೊ ಒಂದು ಕೊಡಬೇಕು ಸೊ ಇದು ಒಳಗೆ ಎಂಟ್ರಿ ನೋಡ್ರಿ ಎಲ್ಲ ಫುಲ್ ಎಲ್ಲ ಕ್ಯಾಂಡಲ್ ಲೈಟ್ ಡೆಕೋರೇಷನ್ ಮಾಡ್ಯಾರ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು ಚಲೋ ಇತ್ತು ನೋಡೋಕ್ಕೆಲ್ಲ ನೋಡ್ಬೋದು ಪೂರ್ತಿ ಎಲ್ಲ ಕ್ಯಾಂಡಲ್ ಲೈಟ್ ಹಚ್ಚಾರ ಅವ್ರು ಸ್ವಲ್ಪನೂ ಲೈಟ್ ಹಚ್ಚಿಲ್ಲ ಅಲ್ಲೆಲ್ಲ ಅವ್ರ ಫೋಟೋಶೂಟ್ ಹಾಕಕತ್ತಿದ್ರು ಸ್ಕ್ರೀನ್ ಮೇಲೆ ಐ ಥಿಂಕ್ ಇದು ಲವ್ ಮ್ಯಾರೇಜ್ ಅನಿಸ್ತೈತಿ ಯಾಕಂದ್ರೆ ಅವ್ರ ಹಳ್ಳಿ ಫೋಟೋಸ್ ಎಲ್ಲ ಹಾಕಕತ್ತಿದ್ರು ಅವ್ರ ಗ್ರ್ಯಾಜುಯೇಷನ್ ಎಲ್ಲ ಕಂಪ್ಲೀಟ್ ಆಗಿದ್ದ ಸೊ ಹೊರಗಡೆ ಎಲ್ಲ ಸುತ್ತಾಡಿದ್ದ ಸೊ ಈ ಥರ ಎಲ್ಲ ಇರ್ತಾವಲ್ಲ ಫೋಟೋಸ್ ಮೆಮೊರೀಸ್ ಅದನ್ನೆಲ್ಲ ಹಾಕಕತ್ತಿದ್ದಾರೆ ಇವಾಗ ಹುಡುಗನ ಪೇರೆಂಟ್ಸ್ ಬರ್ತಾರೆ ನೋಡ್ರಿ ಸೊ ಇವರ ಹುಡುಗನ ಅಪ್ಪ ಅಮ್ಮ ಇವಾಗ ಹುಡುಗಿ ಅಪ್ಪ ಅಮ್ಮ ಬರ್ತಾರೆ 결혼사진이 함께 나오고 계십니다. 그때 모습과 똑같으신 것 같네요. 여러분 너무 박수 많이 부탁드리겠습니다. 네, 감사합니다. 네, 앞쪽으로 오셔서 너무나도 감사한 하객
ಸೊ ಇವಾಗ ಹುಡುಗ ನಿಂತಿದ್ದು ನೋಡಿ, ಹುಡುಗ ಫುಲ್ ಜೋಶ್ ಒಳಗೆ ಬರತ್ತಂತ ಡಾನ್ಸ್ ಮಾಡ್ಕೊಂತ ಪೂರ್ತಿ ಫುಲ್ ಖುಷಿ ಅದಾನ ಹುಡುಗ ಅಂತೂ. 좋아요. 네. 아주 성격이 좋은 우리 신랑님께서 인사하고 계십니다. 네, 끝까지 오셔서 하객분들께 인사를 올려드리도록 하겠습니다. 항상 위까지 올라오셔서 촬영 하객분들께 인사 박수 ಸೊ 부탁드리겠습니다. ಇವಾಗ ಬ್ರೈಡ್ ಎಂಟ್ರಿ ಆಕೈತಿ ನೋಡ್ರಿ. ಪ್ರಿನ್ಸಸ್ ಥರ ರೆಡಿ ಆಗ್ಯಾಳಕ್ಕಿ. ಅವ್ರ ಪಪ್ಪ ಕರ್ಕೊಂಬರಕತ್ತಾರ ಕೈ ಹಿಡ್ಕೊಂಡಾಕಿನ. 신랑 뭐 그런 생각이 좀 들었어요. 하객왜 정우성 장동건 ಸೊ ನೋಡ್ಬೋದು ಆಕೆ ಎಷ್ಟು ಚೆನ್ನಾಗಿ ರೆಡಿ ಆಗಿ ಎಷ್ಟು ಚಲೋ ರೆಡಿ ಆಗ್ಯಾಳ. ಸೊ ಒಂಥರ ಪ್ರಿನ್ಸಸ್ ಥರ. 네, 여러분들 많은 박수로 우리 신부님을 맞이해주시면 감사하겠습니다. 너무도 기다렸던 순간이고 꿈꿨던 순간입니다. 아주 행복한 일인 거를 우리 신부님께 박수 아끼지 마시고 계속해서 부탁드리겠습니다. 우리 신랑님께서 아버님께 인사하시고요, 악수하시고 한번 안아드리세요. 아버님을 볼에 뽀뽀, 아이고 우리 귀에다 가네. 네, 이제 우리 신랑 신부님 함께 손을 잡고 네, 앞으로 이동하시도록 할 텐데요. 두 분이 걸어가는 이 길에는 정말 큰 박수가 필요하게 될 것 같습니다. 우리 신랑 신부님에게 행복의 박수 많이 많이 부탁드리겠습니다. 고맙습니다. 감사한 예를 아름답게 갖추겠습니다. 신랑 신부 맞절 박수 부탁드리겠습니다. 신랑님 좀 더 내려가요. 얼굴 잘한다. 어디까지 가요? 박수. 아유, 우리 신랑님이 신부님을 얼마나 사랑하면 땅에 붙어버렸습니다. 땅에 붙는 신랑은 또 처음이네요. 이제 하객석을 바라보시고 서시면 감사하겠습니다. 오늘은 주례가 없는. ಸೊ ಅವ್ರು ಇವಾಗ ಪ್ರಾಮಿಸ್ಗಳು ಮಾಡಕತ್ತಿದ್ರು ಹುಡುಗ ಹುಡುಗಿ 저는 ಸೇರಿ 사실 누군지도 몰랐습니다. ಎಲ್ಲರ ಮುಂದೆ. 먼저 연락해서 존재를 알게 되었습니다. ನಾವು ನಮ್ಮ ಕಡೆ ಹೆಂಗೆ ತಾಳಿ ಕಟ್ತಾರಲ್ಲ, ಸೊ ಇಲ್ಲಿ ಉಂಗುರ ಚೇಂಜ್ ಮಾಡ್ತಾರೆ ಅವ್ರ ಸಂಪ್ರದಾಯ ಪ್ರಕಾರ. ಸೊ ಕ್ರಿಶ್ಚಿಯನ್ ಅದಾರಲ್ಲ ಅವ್ರು, ಸೊ ಕ್ರಿಶ್ಚಿಯನ್ಸ್ ಉಂಗುರ ಚೇಂಜ್ ಮಾಡ್ತಾರೆ. ಸೊ ಇವರು ಉಂಗುರ ಚೇಂಜ್ ಮಾಡಕತ್ತಾರೆ ಇವಾಗ. 네, 신랑님, 다른 결혼식에서 보니까 무릎 꿇고 하는 것도 참 보기가 좋더라고요. 뭐 자율이긴 한데 어떻게 해도 상관없어요. 무릎 꿇고 하면 어떨까라는. 그렇죠. 아, 두 쪽 말고 한쪽만. 두 쪽을 이제 살면서 계속 꿇어야 되니까 오늘은 한쪽만 꿇고 네, 반지를 끼워주시도록 하겠습니다. 네, 우리 신부님 손을 내밀어 주시고 반지를 끼우시겠습니다. 박수 한번 크게 부탁드리겠습니다. 네, 하마터면 두쪽 무릎 꿇고 하는 아, 너무나도 귀여운 모습으로 행복한 모습으로 사진을 주셨는데요. 딱 맞습니다. 이제 우리 신부님께서도 우리 신랑님께 반지를 끼우실 텐데요. 신부님 바로 반지를 아주 행복한 모습으로 끼우시면 감사하겠습니다. 우리 신랑님 반지를 받아주세요. 여러분들 박수가 필요한 시간입니다. 네. 아, 좋아요. 네, 감사합니다. 이제 우리 신랑 신부님께서는 단상을 바라보시고 서주시면 감사하겠습니다. 오늘은 ಆ ಹುಡುಗಿ ಬಗ್ಗೆ ಹುಡುಗಂಗ ಅವರಪ್ಪ ಹೇಳಾಕತ್ತಾರ. ಸೊ ನನ್ನ ಮಗಳನ್ನ ಚೌತಿ ನೋಡ್ಕೊಂಡು ಹೇಳಿ 사돈 네 분께 감사의 인사를 드립니다. 이제 우리 신랑 신부님 이 자리 있기까지는 또 봤죠. ಅದಾದ್ಮೇಲೆ ಸೊ ಹುಡುಗ ಹುಡುಗಿ ಅಪ್ಪ ಅಮ್ಮ ಮತ್ತು ಹುಡುಗನ ಅಪ್ಪ ಅಮ್ಮಗ ಆಶೀರ್ವಾದ ತಗೊಳಕ್ ಹೋಗ್ಯಾರ ಅವ್ರು ಇವಾಗ. 인사. 여러분 따뜻한 박수 아주 크게 부탁드리도록 하겠습니다. 네, 고맙습니다. 감사합니다. 어머니 아버님 한번 나오셔서 우리 딸님께 귀 하나 들어오겠습니다. 사위 꼭 안아주시면서 300만 원 잊지 마라라고 말씀 좀 해주세요. 네. 계좌번호를 7으로 주면 좋을 것 같아요. 네, 어머니 우리 따님도 안아주시고요. 아버님 우리 신랑님 안아주실 때 이럴 때 박수가 필요합니다, 여러분. 네. 잘 살겠습니다. 고맙습니다. ಹಂಗೆ ಹುಡುಗಿ ಬಗ್ಗೆ ಅವ್ರ ಬೆಸ್ಟಿ ಅಂದರೆ ಫ್ರೆಂಡ್ಸ್ ಇರ್ತಾರಲ್ಲ, ಸೊ ಹಂಗೆ ಆಕಿ ಬೆಸ್ಟ್ ಫ್ರೆಂಡ್ ಬಂದು ಆಕಿ ಬಗ್ಗೆ ಮಾತಾಡಕತ್ತಿದ್ಲ ಅಲ್ಲಿ. ಈ ಥರ ಎಲ್ಲ ಮಾಡ್ತಾರೆ ಇಲ್ಲಿ ಎಲ್ಲ ಮದುವೆ ಒಳಗೆ ಅಂದರೆ ಕೊರಿಯನ್ ಮ್ಯಾರೇಜ್ ಒಳಗೆ. ಸೊ ಈ ಥರ ಮಾಡ್ತಾರೆ ಎಲ್ಲರೂ. ಸೊ ಇವಾಗ ಹುಡುಗನ ಡಾನ್ಸ್ ಪ್ರೋಗ್ರಾಮ್ ಐತಿ. ಹುಡುಗ ಹಾಡಾಡ್ಕೊಂಡು ಅವನ ಡಾನ್ಸ್ ಮಾಡ್ತಾನೆ. 우리 신랑님께 큰 박수를 한번 보내주시면 감사하겠습니다. 아, 좋아요. 멋있네요. 신랑님께 마이크를 드리고요. 신부님들의 말을 시작해보도록 하겠습니다. 박수! 박수!
채워주고 싶어 내 인생을 전부 주고 싶어 이제 너를 내 곁에 다시고 언제까지나 사랑할까봐 우리 더 이상 박수가 필요합니다. 너무 잘하죠? 아주 대장님입니다. 우리 신랑 부모님께서는 신랑님을 한 번도 쳐다보지 못하셨습니다. 덕분에 우리 분위기가 너무 좋아진 것 같은데요. 이제 오늘도 ಸೊ ಇಲ್ಲಿಗೆ ಮದುವೆ ಮುಗೀತಿ, ಒಂದು ಅರ್ಧ ತಾಸಿನ ಮದುವೆ ಇರ್ತಿತ್ತು ಅಷ್ಟೇ. ಸೊ ಹುಡುಗಿ ಡ್ಯಾನ್ಸ್ ಮಾಡ್ಕೊತ ಬಂದರು. ಸೊ ಅಲ್ಲಿಂದ ಎಂಡಿಗೆ ಬರ್ತಾರೆ, ಮುಗಿದು ಹೋಯಿತು ಅಷ್ಟೇ ಮದ್ವೆ. ಸೊ ನಮ್ಮಲ್ಲಿಗತ್ತೆ ಇಲ್ಲೆಲ್ಲ ಸ್ಟೇಜ್ ಮೇಲಕ್ಕೆ ಹೋಗಿ ಫೋಟೋ ಅಂತ ಹೊಡ್ಕೊಳ್ದು. ಸೊ ಈ ಥರ ಏನೂ ಇರೋಂಗಿಲ್ಲ. ಯಾರಾದರೂ ಹತ್ತಿರದವ್ರು ಇದ್ರೆ ಅಷ್ಟೇ ಒಂದು 5-6 ಫೋಟೋ ಅಂದ್ರೆ ಭಾಳ ಆಯ್ತು. ಸೌತ್ ಕೊರಿಯಾದಾಗ ಅಂದರೆ ಇಲ್ಲಿ ಮ್ಯಾರೇಜ್ದಾಗ ಜಾಸ್ತಿ ಫೋಟೋಗಳು ಯಾರೂ ಹೊಡ್ಕೊಳಂಗಿಲ್ಲ. ಹಿಂಗೆ ರಿಲೇಷನ್ಸ್ ಅವರು ಇವರು ಕರ್ಕೊಂಬಂದು ಸೊ ಅಷ್ಟು ಸ್ವಲ್ಪ ಯಾರು ಜಾಸ್ತಿ ಕ್ಲೋಸ್ ಇರ್ತಾರೋ ಅವ್ರ ಜೋಡಿ ಅಷ್ಟೇ ಫೋಟೋ ತಗೋತಾರೆ. ಇಲ್ಲ ಆದ್ರೆ ಇಲ್ಲ. ಇವಾಗ ನಮ್ಮ ಆಫೀಸ್ ಕೊರಿಯರ್ ಜೊತೆ ಬಂದಿರಲ್ಲ, ಸೊ ಅವ್ರ ಜೋಡಿ ಎಲ್ಲರ ಜೋಡಿ ಒಂದು ಗ್ರೂಪ್ ಫೋಟೋ ತೆಗೆದುಬಿಡ್ತಾರೆ, ಮುಗೀತು. ಒಬ್ರೊಬ್ರು ಇಬ್ಬಿಬ್ರು ಹೋಗಿ ಫೋಟೋ ಯಾರೂ ತಗೊಳಂಗಿಲ್ಲ ಇಲ್ಲಿ. ಸೊ ಮುಗೀತು ಮದುವೆ ಇಲ್ಲಿಗೆ. ಸೊ ಇವಾಗ ಊಟಕ್ಕೆ ಹೋಗೋದೈತಿ. ಸೊ ಬರ್ರಿ ಅಲ್ಲಿ ತೋರಿಸ್ತೀವಿ ಇಲ್ಲಿ ಸೌತ್ ಕೊರಿಯಾದಾಗ ಮದುವೆ ಒಳಗೆ ಏನೇನು ಊಟಕ್ಕತಿ ಏನೇನು ಇರ್ತೈತಿ, ಸೊ ಏನೇನು ಇರ್ತಾರಿರ್ತೀವಿ. ಸೊ ಇವಾಗ ಊಟಕ್ಕೆ ಹೋಗೋ ಟೈಮ್ ಬರ್ತು, ನಡೀರಿ ಹೋಗೋಣ. ಮದುವೆ ಹಾಲ್ ಒಳಗೆ ಕೆಳಗಡೆ ಹೋಟೆಲ್ ಇತ್ತು. ಸೊ ಅಲ್ಲೇ ಊಟದೆಲ್ಲ ವ್ಯವಸ್ಥೆ ಇತ್ತು. ಸೊ ನಾವು ಅಲ್ಲಿ ಕೆಳಗಡೆ ಬಂದೀವಿ. ಇವಾಗ ಆಲ್ಮೋಸ್ಟ್ ಎಲ್ಲ ಥರನೂ ಇತ್ತು ಇಲ್ಲಿ. ಅಂದರೆ ಕೊರಿಯನ್ಸ್ ಏನು ಫುಡ್ಸ್ ಇರ್ತಾರಲ್ಲ ಅದೆಲ್ಲ ಥರನೂ ಇಟ್ಟಿದ್ರು ಅವರು. ನನಗಂತೂ ನಮ್ಮ ಕಡೆ ಮದ್ವೆ ನೆನಪಾತ. ನಮ್ಮ ಕಡೆ ಮದ್ವೆ ಒಳಗೆ ಸಜ್ಜಿ ರೊಟ್ಟಿ, ಚಪಾತಿ, ಪಲ್ಯ, 2 ಥರ ಪಲ್ಯ ಮತ್ತು ಹಿಂಡಿ, ಮೊಸರು, ಸೊ ಎಷ್ಟು ಥರ ಎಲ್ಲ ಇರ್ತೈತಿ. ಬಟ್ ಇದನ್ನು ನೋಡೋಣ ನಿಜವಾಗ್ಲೂ ನಂಗೆ ಅದು ನೆನಪು ಬಂತು. ಇಲ್ಲಿ ಇವ್ರಿಗೆಲ್ಲ ಏನು ಬೇಕು ಅದೆಲ್ಲ ಥರ ಇರುತ್ತೆ, ಅಲ್ಲಿ ನಮಗೇನು ಬೇಕು ಆ ಥರ ಎಲ್ಲ ಇರ್ತೈತಿ. ಸೊ ಅದೊಂಥರ ನೆನಪಾತ. ನನಗೆ ಸ್ವಲ್ಪ ತೊಗೊಂಡೆ ಪಿಜ್ಜಾ ಮತ್ತು ವೆಜಿಟೇಬಲ್ ರೈಸ್ ಮತ್ತು ಸ್ವಲ್ಪ ಸ್ವೀಟ್ಸ್ ಇಟ್ಟಿದ್ರಲ್ಲ, ಸೊ ಅದನ್ನು ತೊಗೊಂಡು. ಯಾಕಂದರೆ ನಾನು ನಾನ್ ವೆಜ್ ತಿನ್ನಂಗಿಲ್ಲ. ಸೊ ವೆಜ್ ಒಳಗೆ ಏನೇನು ಸಿಗುತ್ತೆ ಅದನ್ನು ಅಷ್ಟು ಹುಡ್ಕೊಂಡು ತೊಗೊಳಕತ್ತೀನಿ. ಇವರೆಲ್ಲ ಥರ ಪ್ರಿಪೇರ್ ಮಾಡಿ ಇರ್ತಾರೆ. ಸೊ ಈಗ ಬಿಸಿದೆಲ್ಲ ತೊಗೊಂಡು ಹೋಗ್ಬೋದು ನಾವು. ಅವರೆಲ್ಲ ಮಕ್ಕೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರನೂ ಇರ್ತೈತಿ. ಕಾಫಿ ಬೇಕಾದ್ರೆ ಕಾಫಿ ಮತ್ತು ಒಂದು 4-5 ಥರ ಜ್ಯೂಸ್ ಮತ್ತು ಬಿಯರ್, ಸೊ ಈ ಥರ ಎಲ್ಲ ಥರನೂ ಇಟ್ಟಿರ್ತಾರೆ ಅವ್ರು. ನಮಗೇನು ಬೇಕು ನಾವು ಅದನ್ನು ತೊಗೋಬೋದು. ವೆಜ್ है ना? तो गोभी आपको है ना? तो भेज रखते हैं। हाँ। 이거 야채만? 네, 야채만 안 쳐요. ಸೊ ಈ ಪಾಪು ಯಾರಂದ್ರೆ ನಮ್ಮ ಹಸ್ಬೆಂಡ್ ಕೊಲೀಗ್ಸ್ ಐತಿ. ಅಕ್ಕಿ ನಮ್ಮ ತೆಗೆ ಬಂದು ಕೂತೈತಿ, ನಾನು ಹಾಕತ್ತಿದ್ಲ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಇಲ್ಲಿ ನಮ್ಮ ತಕ್ಕ ಕರ್ಕೊಂಡಿದ್ರು ಊಟ ಮಾಡೋಕೆ. ಎಷ್ಟು ಸಮಾಧಾನದಲ್ಲಿ ನೋಡ್ರಿ ಆಕೆ ಚರಾಬಿ. ಆಕಿ ಎಷ್ಟು ನೀಟಾಗಿ ತಿಂತಾಳೆ, ಸ್ವಲ್ಪನೂ ಕೈಗತ್ತೆ ಹಚ್ಕೊಳ್ಳಿ, ಎಷ್ಟು ನೀಟ್ ಅದಾಳೆ ಆಕಿ. ನಿಜವಾಗ್ಲೂ ನೋಡೋಂಥರ ಖುಷಿ ಇತ್ತು. ಎಷ್ಟು ಸಮಾಧಾನ ತಿನ್ನಕತ್ತಿದ್ಲಕ್ಕಿ. ನಮ್ಮ ಹಸ್ಬೆಂಡ್ ಏನು ಬೇಕಂದ್ರೆ ಹಿಂಗೆ ಬೇಕಂತ ಹೇಳ್ತಿದ್ದೆ. ನಂಗಂತೂ ಭಾಳ ಖುಷಿ ಆಗೈತಿ ನೋಡಿ. ಜಾಸ್ತಿ ಹಿಂಗೆ ಯಾರು ಬರೋಂಗಿಲ್ಲ, ಕೊರಿಯನ್ ಮಂದಿ ಹಚ್ಕೊಂಡು ಇದನ್ನು ಮಾಡೋಂಗಿಲ್ಲ. ಬಟ್ ಅವ್ರ ಪಪ್ಪ ಮಮ್ಮಿನೂ ಅಷ್ಟೇ ಚಲೋ ತಂಗಿ, ಎಷ್ಟು ಹಚ್ಕೊಂಡು ಎಷ್ಟು ಚಲೋ ತಂಗಿ ಮಾತಾಡಕತ್ತಿದ್ರು. ಇದ ಫಸ್ಟ್ ಟೈಮ್ ನಾನು ಒಂದು ಕೊರಿಯನ್ ಮದುವೆಗೆ ಅಟೆಂಡ್ ಮಾಡೀನಿ. ಚಲೋ ಆಯ್ತು ಮದುವೆ ಎಲ್ಲ. ಸೊ ಒಂಥರ ಬೇರೆ ಥರ ಇತ್ತು, ಏನೋ ಚೆನ್ನಾಗಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.